ನೋಡಿ ಸರ್, ಇದು ಇದು ಕೊರಳು ವಾದ್ಯ ಅಂತಾರೆ. ಕೊರಳು ವಾದ್ಯ ಅಂತಾರೆ, ಪಿಳುಗೋವಿ ಅಂತಾರೆ ಒಬ್ಬೊಬ್ರು, ಕೊರಳು ವಾದ್ಯ ಅಂತ. ಇದಕ್ಕೆ ಶ್ರುತಿ ಐತೆ. ಶ್ರುತಿ ಇಟ್ಕೊಂಡು ಇದು ಬಾರಿಸ್ಬೋದು. ಶ್ರುತಿ ಇಲ್ದಂಗೂ ಬಾಯಲ್ಲಿ ಬಾರಿಸ್ಬೋದು, ಮೂಗಿನಿಂದಾನು ಬಾರಿಸ್ಬೋದು. ಇದು ಮಾತ್ರವಾಗಿ ಇಷ್ಟು ವಾದ್ಯಗಳಿದಾವೆ ಸರ್. ಇದು ನಿಮ್ಮ ಪರಂಪರೆಯಿಂದ ನಮ್ಮ ತಾತ ಮುತ್ತಾತನಿಂದ ಅವರೆಲ್ಲ ಕಲ್ತಿದ್ರು. ಇವಾಗ ಇದು ಸಿಕ್ಕೋಲ್ಲ. ಇವಾಗ ನಾವು ಮಾಡಿಸ್ಬೇಕಂದ್ರೆ ನಾವು ಸಾಧ್ಯವಿಲ್ಲ. ಇವಾಗ ಇದನ್ನ ಮಾಡಿಸ್ಬೇಕಂದ್ರೆ ಎಲ್ಲೋ ಇದು ಪಡುವಲ್ಗೆರೆಯಲ್ಲಿ ಬೆಂಗಳೂರು ಆಚೆ ಮಾಡಿಸ್ತಿದ್ವಿ ಈ ಮುಖವೇಣಿನ. ಅವ್ರು ಮಾಡ್ತಿದ್ರು. ಇವಾಗಲೂ ಯಾವ್ದು ಅವರು ಇವಾಗ ಮಾಡೋಲ್ಲ, ಹಳಬರು ಸತ್ತೋಗಿರ್ತಾರೆ ಎಲ್ಲ. ಇದೆಲ್ಲ ಏನಿದೆ ಈ ವಾದ್ಯಗಳು, ಇದು ನಿಮ್ಮ ವಂಶ ಪಾರಂಪರೆಯಾಗಿ ಬಂದಿರತಕ್ಕಂತ ಆಸ್ತಿ. ಹೌದು ಸರ್, ಹೌದು. ಇದರಿಂದಾನೇ ಈ ಸರಸ್ವತಿ ಇದ್ದಂಗೆ, ಈ ಸರಸ್ವತಿ ನಂಬಿಕೊಂಡೆ ನಾನು ಒಬ್ಬರ್ತಾವ ಹೋಗಾಳಿ ಏನು ಊದ್ಕೊಂಡು ಬಂದ್ಬಿಟ್ಟ ಅನ್ನೋದು, ಈ ಹೋಗಾಯ ಮುಂದಕ್ಕೆ ಹೋಗಾಯ ಈ ಹೆಣ್ಮಕ್ಳೆಲ್ಲ ಅನ್ನೋದು, ಯಾರು ಇಲ್ಲ ಹೋಗಾಯ ಅನ್ನೋದು. ಏನ್ ನೀವು ಇದು ಬಾಚ್ಕೊಂಡೇ ಬರ್ಬೇಕೆ? ಏನಾರ ಕೂಲಿ ಕೀಲಿ ಮಾಡಿ ದುಡಿಯೋಕೆ ಶಕ್ತಿ ಇಲ್ಲ ಅನ್ನೋದು. ನಮ್ಮನ್ನ ಎಷ್ಟೋ ಬೈದವ್ರೆ, ಎಷ್ಟೋ ಮಾಡೋ. ನಾವೇನು ಇದನ್ನ ಮುದ್ದಾಕೋದು ಅದನ್ನೇನು ಮಾಡೋಕೆ ನನ್ನ ಕೈಲ ಸಾಧ್ಯ ಆಗಲಿಲ್ಲ. ಇವಾಗ ಏನು ಅನಿಸ್ತತೆ ಅಂದರೆ ನನಗೆ ಇದು ನನ್ನಲ್ಲೇ ಹೋಗ್ತತ್ತಲ್ಲ, ಇನ್ಯಾರು ಕಲಿಯೋರು ಇಲ್ಲ, ಇದು ನನ್ನಲ್ಲೇ ಹೋಗ್ತತೆ ಅಂತ ನನಗೊಂದು ಸಂಕಟ, ನನಗೊಂದು ಅಳುವು ಗೊತ್ತಾಯ್ತು ಸರ್. ನನಗೆ ಭಾರಿ ದುಃಖ ಆಗ್ತದೆ ಇತ್ತೀಚೆಗೆ. ಇದು ನನ್ನಲ್ಲಿ ಹೋಗಬಾರ್ದು. ಯಾರಿಗಾನ ಕಲ್ಸಿ ನಾನು ಶಿಗ್ಗಾವಿಯಲ್ಲಿ ಒಂದು 10 ಜನ ಕಲ್ಸ್ಕೊಂಡು ಇಲ್ಲೇ ಇರಪ್ಪ ಅಂದ್ರು, ಇರ್ತೀನಿ ಅಂದೆ. ಕಲಿಯೋನು ಯಾರು ಸರ್? ಅಲ್ಲಿ ಕಲಿತಾರೆ ವಿಶ್ವವಿದ್ಯಾಲಯ ಶಿಗ್ಗಾವಿಲಿ, ಇಲ್ಲೇ ಇರು ಅಂದ್ರು. ಇರ್ತೀನಿ ಇಲ್ಲೇ, ನಾನು ಎಲ್ಲಿದ್ದೇನು ಪರವಾಗಿಲ್ಲ. 10 ಜನಕ್ಕಲ್ಲ 20 ಜನಕ್ಕೆ ಕಲಿಸ್ತೀನಿ ಅಂದೆ. ಯಾರು ಕಲಿತಾರೆ? ದಬ್ಬಿ ಹಿಡಿಯೋರು ಯಾರು? ಆದ್ರೆ ಸ್ವಲ್ಪ ಮೂಗಿನಲ್ಲಿ ನೀರು ಹಾಕ್ಬಿಟ್ರೆ ಅವ್ನು ಇರ್ತಾನೆ, ಅವನು ಹೋಗ್ಬಿಡ್ತಾನೆ, ಯಾಕೆ ಹೋಗ್ಬಿಡ್ತಾನೆ. ಹೌದು ಸರ್, ನನಗೆ ಅವ್ರು ಮೂಗಿನಲ್ಲಿ ನೀರು ಒಯ್ಯಕ್ಕೆ ಒಯ್ದ್ರೆ ಅವ್ನು ಸತ್ತೋದ್ರೆ ನನ್ನ ಮೇಲೆ ಬರ್ತದೆ. ಇಷ್ಟೆಲ್ಲ ನಿಮ್ಗೆ ಗೊತ್ತು, ಡೇಂಜರ್, ಇದು ಕಲಿಯೋಕೆ ಕಷ್ಟ ಅಂತ. ಆದ್ರೂ ನೀವು ಬಹಳಷ್ಟು ಎಫರ್ಟ್ ಹಾಕಿ ಕಲ್ತಿದ್ದೀರಲ್ಲ, ಆಗ ಹೇಗ್ ಕಲ್ತ್ರಿ ತಾವು? ಅದೇ ನಮ್ಮ ತಾತ ಮುತ್ತಾತ ಅವರು ಬಾರಿಸ್ತಿದ್ರಲ್ಲ, ಅವರು ಬಾರಿಸೋದು ನೋಡಿ ನಮ್ಮ ತಾತ ಮುತ್ತಾತ ಈ ಬೆಳಗ್ಗೆ ಇದು ದಮ್ಮಿಡಿಬೇಕು, ಈ ಉಕ್ಕಿಡಿಬೇಕು. ಇದನ್ನ ಬಾರಿಸೋವಾಗ ಏನ್ ಮಾಡ್ತಿದ್ರೆ ತಂಡಿ ಒಯ್ತಿದ್ವಿ. ಬೆಳಗ್ಗೆ ಎತ್ತಾಕ್ತೀವಿ, ಎಷ್ಟು ಚಳಿ ಆಗ್ತತೆ. ಅವಾಗ ನಾವು ಹೊತ್ಕೊಂಡು ಎಷ್ಟು ಗಂಟೆಗೆ ಮಾಡ್ತಾ ಇದ್ವಿ? 6 ಗಂಟೆಗೆ ಎಬ್ಬರಿಸಿ 6 ಗಂಟೆಗೆ ಕೊಡ್ತಿದ್ರು. ಕೈ ಕೊಟ್ಟು ಒಂದು ಕೋಲ್ ತಕೊಂತಿದ್ರು. ಕಲಿಬೇಕಷ್ಟೇ. ಕೋಲ್ ತಕೊಂಡು ನೀರ್ ಇಟ್ಕೊಂತಿದ್ರು. ಯಾಕೆ ನೀರು ಬೇಕೆ? ನನ್ನ ಮೇಲೆ ನೀರು ಬೇಕೆ. ಊಹಿಸ್ಕೊಂಡೆ, ನೀರು ಊಹಿಸ್ಕೊಂಡೆ. ಒಬ್ರು ಹೊಡೆದ್ರು, ಬೈದ್ರು. ಈ ರಾಗ ಬಾರ್ಸು ಅಂತ ನಮ್ ದೊಡ್ಡಪ್ಪ ಚಿಕ್ಕಪ್ಪರು ಇದ್ರು. ನಮ್ಮ ತಂದೆಯರು ಚೆನ್ನಾಗಿ ಓದಿದ್ರು. ಅವ್ರಿಗೆ ಹಿಂಗೆ ಮೇಸ್ಟ್ರ ಕೆಲ್ಸನೂ ಬಂದಿತ್ತು. ಯಾವನೋ ಕೆಲ್ಸಬಿಟ್ಟ. ನಮ್ಮ ಮೇಸ್ಟ್ರ ಕೆಲ್ಸ ಬಂದು ತುಮಕೂರ್ಗೆ ಹೋಗ್ತಾನೆ ಅಂತ ಅವ್ರಿಗೆ ಅದು ಇದು ಕುಡಿಯೋದು ಪಡಿಯೋದೆಲ್ಲ ಕಲ್ಸ್ಬಿಟ್ರು. ಅವ್ರು ಹಂಗೆ ಆಗಿ ನಾನು ಚಿಕ್ಕದಾಳ್ವಾರದಿಂದ ಬಂದಿರೋದು ಇಲ್ಲಿಗೆ. ಎಲ್ಲ ಕುಡಿಯೋರು ಎಲ್ಲ ಮಾರ್ಬಿಟ್ರು, ಜಮೀನು ಮನೆಗಳೆಲ್ಲ ಮಾರ್ಬಿಟ್ಟಿದ್ದಕ್ಕೆ ಆ ಊರೇ ಬಿಟ್ಟು ಈ ಕಡೆ ಬರ್ತೀವಿ. ನಿಮ್ ತಂದೆ ಅದೆಲ್ಲ ಕಲ್ತ್ಬಿಟ್ರು, ಕೆಟ್ಟ ಚಟಗಳನ್ನ ಕಲ್ತ್ಬಿಟ್ರು. ಹೌದು. ಆ ಕಾರಣಕ್ಕೆ ತಮ್ಮ ಜೀವನ ಮುಂದೆ ತುಂಬಾ ಕಷ್ಟ ಆಯ್ತು. ಆದ್ರೆ ಅವ್ರು ಸಂಪಾದನೆ ಮಾಡಿದ್ದನ್ನೆಲ್ಲ ಕಳೆದ್ರು. ಆದ್ರೆ ಅವರು ಕಲ್ಸಿದ್ರಲ್ಲ, ನಿಮ್ಗೆ ಕಲ್ಸಿದ್ರಲ್ಲ ವಿದ್ಯೆ, ಅದನ್ನ ಕಲಿಯಕ್ ಆಗ್ಲಿಲ್ಲ. ಅದನ್ನ ನೀವು ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಕಳ್ತ್ಕೊಳ್ಳಿಲ್ಲ. ಅದು ನಿಮ್ಮನ್ನ ಕಾಪಾಡ್ತು. ಅಷ್ಟು ಇವತ್ತಿಗೂ ಕೂಡ ಈ ಒಂದು ಆಸ್ತಿ ಏನಿದೆ, ಈ ಒಂದು ಜನಪದ, ಈ ಒಂದು ಕಲೆ, ಇದರಿಂದ ತಾವು ಎಷ್ಟು ಪ್ರಶಸ್ತಿಗಳನ್ನ ಸಂಪಾದನೆ ಮಾಡಿದಿರಿ? ಬೇಕಾದಷ್ಟು ಪ್ರಶಸ್ತಿ ನನಗೆ ಇಂಥ ತಾವು ಕೊಟ್ಟವ್ರೆ ಅನ್ನೋದೇ ಇಲ್ಲ ಸರ್. ಎಲ್ಲಿ ನಮ್ಮ ಕೋಲಾರ ಡಿಸ್ಟಿಕ್ ನಲ್ಲಿ, ನಮ್ಮ ಕಡೆ ಕೇರಳ, ಈ ಕಡೆ ಬೆಳಗಾಮು, ಮೂಡಿಬಿದ್ರೆ, ಅಲ್ವಾಸು, ಗುಲ್ಬರ್ಗ, ಹಂಪಿ, ಈ ಕಡೆ ನಾನು ಭಾರಿ ಎಷ್ಟೋ ಜಾಗದಲ್ಲ ನನಗೆ ಪ್ರಶಸ್ತಿಗಳು ಕೊಟ್ಟವ್ರೆ, ನನಗೆ ಸನ್ಮಾನ ಮಾಡವ್ರೆ ಸರ್. ನಾನು ಅಲ್ಲೆಲ್ಲ ಹೋಗಿ ಇದು ಮಾಡಿದ್ದೀನಿ. ಅಲ್ಲಿ ಮೈಸೂರಾಗ ಅಂದರು, ಮೈಸೂರಾಗೆ ಏನಪ್ಪ ಈ ಒಂದು 10 ಜನ 15 ಜನ ಮಾಡೋದು ನೀನು ಒಬ್ಬನೇ ಮಾಡ್ತೀಯ. ಅವರು ಒಂದು 15 ಜನ 25 ಜನ ಬರ್ತೀವಿ, 15 ಜನ ಬರ್ತೀವಿ, ನಮಗೆ 1 ಲಕ್ಷ ಕೊಡಬೇಕು, 80,000 ಕೊಡಬೇಕು, 70,000 ಕೊಡಬೇಕು ಅಂತಾರೆ. ಅಲ್ಲ, ಅವ್ರು ಕಲ್ತಿರೋದು, ಅವ್ರು ಡಮಾರಿ ಬಡಿಯೋದು. ನಾವು ಮಾರುತಿ ಕಾರ್ನಲ್ಲಿ ಬರ್ತೀವಿ, ಎಸಿ ಕಾರ್ನಲ್ಲಿ ಬರ್ತೀವಿ, ನಮಗೆ ಇಷ್ಟ ಆದ್ರೆ ಬರ್ತೀವಿ, ಅಷ್ಟು ಕೊಟ್ಟರೆ ನಾವು ಬರ್ತೀವಿ, ಇದ್ರಲ್ಲಿ ಬರೋಲ್ಲ ಅಂತೀಯ. ನೀನು 10,000 20,000 ಕೊಟ್ರೆ ಕೈಗೆ ಕೊಟ್ರೆ ಅದನ್ನ ಜೋಬ್ನಲ್ಲಿ ಇಸ್ಕೊಂಡು ಅದೇ ಹೋಗ್ತೀವಿ ಯಾಕೆ ಅಂದ್ರು. ಸರ್, ನಾನು
ಇದು ಆಸೆ ಅನ್ನೋದು ಆಕಾಶಕ್ಕಿಂತ ಅಗಲವಾಗೈತೆ, ಆಸೆ ಅನ್ನೋದು ಆಕಾಶಕ್ಕಿಂತ ಅಗಲವಾಗೈತೆ. ನಾನು ಇದು ಸರಸ್ವತಿನ ಕಲ್ತಿದ್ದೀನಿ, ಇದು ನಾನು ಮಾರ್ಕೊಂಬೋಕೆ ನಾನು ರೆಡಿ ಇಲ್ಲ. ನಾನು ಮಾಡ್ದಂಗೆ ಆಗ್ತತೆ. ನಾನು ಅದಕ್ಕೆ ಬೆಲೆ ಕಟ್ಟಿದ್ರೆ ಮಾರಿಕೊಂಡಂಗೆ ಆಗ್ತತೆ. ನಿನ್ನ ಕೈಲೂ ಆಗೋಲ್ಲ ಬೆಲೆ ಕಟ್ಟೋಕೆ, ನನ್ನ ಕೈಲೂ ಇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಅವ್ರು ಏನು ಕೊಟ್ಟರೆ ಅದು ಒಂದು ತೃಪ್ತಿ. ನಾನು ಬಡಸ್ತಾನವೇ ಗಾನಿ ನಾನು ಸಿರ್ತಾನ ಇಲ್ಲ, ನನಗೆ ಭಾರಿ ಇದಾಗಬೇಕು ಅನ್ನೋದು ನನಗೆ ಆಸೆ ಇಲ್ಲ. ಬಡಸ್ತಾನವೇ ಸಿರ್ತಾನ ಅಂತ ನಾನು ಅಷ್ಟು ಏನು ಕೊಟ್ಟರೆ ಅದು ಕೈ ಹೊಡ್ತೀನಿ ಗಾನಿ ನನಗೆ ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ ಅಂತ ನನಗೆ ಕೇಳೋ ಕೂಡ ಬಾಯಿ ಕೂಡ ಬರೋಲ್ಲ. ಅದಕ್ಕಾಗಿ ನಾನು ತಗೊಂಡು ಮೊದ್ಲೆಲ್ಲ ನೀವು ಹೋದಾಗ ಊರಿನ ಮೇಲೆ ಭಿಕ್ಷಾಟನೆ ಬಂದ್ರಿ ಅಂತ ಬೈತಾ ಇದ್ರು ಜನ. ಇವತ್ತು ನಿಮ್ಮ ಸಾಧನೆ ಇಡೀ ದೇಶನೇ ಇವತ್ತು ತಮ್ಮ ಸಾಧನೆಯನ್ನ ನೋಡ್ತಾ ಇದೆ. ಇವತ್ತು ತಾವು ಭಿಕ್ಷೆಗೆ ಇವತ್ತು ಕೂಡ ಹೋಗ್ತೀರಿ. ಈಗ ಹೋದಾಗ ತಮ್ಮನ್ನ ಜನ ಯಾವ ರೀತಿ ನೋಡ್ತಾರೆ, ಖುಷಿ ಪಡ್ತಾರ ತಮ್ಮನ್ನ ನೋಡಿ? ಖುಷಿ. ಅಯ್ಯೋ, ಒಂದು ಗಂಟೆ ಒಂದು ಮನೆ ಹತ್ರ ಒಂದು ಗಂಟೆ ಆಗ್ತೈತೆ. ಅವ್ರು ಅದು ಬಾರ್ಸು ಇದು ಬಾರ್ಸು, ಕೃಷ್ಣವರ್ಧನ್ MP ಕನ್ನಡ. ತೆಲುಗಿನಾಗ ಹೋದ್ರೆ MT ರಾವ್ದು ಬಾರ್ಸಪ್ಪ, ಚಿರಂಜೀವಿದು ಬಾರ್ಸು, ನಾಗಾರ್ಜುನದು ಬಾರ್ಸು. ನಾಗಾರ್ಜುನ ಫಿಲ್ಮ್ ತೆಗಿದ್ರೆ ಅಲ್ಲಿ ಹೋಗಿ ಬಾರ್ಸಿದ್ದೀನಿ. ಅವ್ರಪ್ಪ ಅವ್ರು ಆಡಿರೋದು. ರಾಜ್ಕುಮಾರ ಡ್ಯಾನ್ಸ್ ಹಿಡಿದ್ಬಿಟ್ಟು ಅವನು ಇಲ್ಲಿ ಹೊಸಕೋಟೆಯಲ್ಲಿ ಬುಚ್ಚೇಗೌಡ್ರು ಗೆದ್ರಲ್ಲ, ಅವಾಗ ನನ್ ಕರ್ಸಿದ್ರು ಅಲ್ಲಿ. ಹೌದು, ಅಲ್ಲಿ ನಾನಿರೋದ ನಿಮಗ ಹಾಗೆ ಅಂತ ಆಡಿದ್ರೆ ಅವ್ರಿಬ್ರು ಬುಚ್ಚೇಗೌಡ ರಾಜ್ಕುಮಾರ ಪಾರ್ವತಮ್ಮನು ಬಂದಿದ್ಲು. ಆವಾಗ ಡ್ಯಾನ್ಸ್ ಮಾಡ್ಬಿಟ್ರು. ಕೃಷ್ಣವರ್ಧನ್ ಜನನಾಯಕ ಅಂತ ತೆಗಿತಿದ್ದ ಇಲ್ಲಿ ದೇವನಹಳ್ಳಿಯಲ್ಲಿ. ಅಲ್ಲಿ ಹೋದೆ. ತಿರ್ಗಾ ಜಾಲ್ಯದಲ್ಲಿ ಹುಲಿ ಹೆಜ್ಜೆ ಅಂತ ತಗೊಂಡು ಹೊಸಪೇಟೆ ಕಡೆ ತಗೊಂಡು ಬಂದು ಅಲ್ಲಿ ತೆಗಿತ. ಅಲ್ಲಿ ಹೋಗಿ ಅವ್ರು ಆಡಿರೋದು ಅವ್ರಿಗೆ ಆಡಿದ್ವಿ ಸರ್. ತಿರುಗಿ ಗಂಡೆಗಲ್ ರಾಮ ಅಂತ ಕೋತಿ ಹಿಡ್ಕೊಂಡು ಗಂಜಾಂಪಟ್ನ ಅಲ್ಲಿ ಒಂದು ಫಿಲಿಂ ತೆಗಿತಿದ್ದ, ಅಲ್ಲಿ ಹೋಗಿದ್ದೀನಿ. ಅಲ್ಲಿ ಅನಿತಾ ಬಚ್ಚ ಅಲ್ಲಿ ಒಂದು ಫಿಲಿಂ ತೆಗಿತಿದ್ದ. ಅನಿತಾ ಬಚ್ಚ ಎಲ್ಲರನ್ನು ಭೇಟಿ ಮಾಡ್ಬಿಟ್ಟಿದ್ರಿ? ಹೌದು ಸರ್. ನಾನು ಮೆಡ್ರಾಸ್ನಾಗೆ ಜಮುನಾ, ಸಾವಿತ್ರಿ, S V ರಂಗರಾವು, ಘಂಟಸಾಲ ಅವ್ರ ಮನೆಗಳಿಗೆ ಹೋಗಿ ಅವ್ರು ಆಡಿರೋದೇ ಅವ್ರಿಗೆ ನಾನು ಅವ್ರಿಗೆ. ಎಲ್ರು ನಿಮ್ಮನ್ನ ಪ್ರೀತಿಯಿಂದ ಕಲೆಗೆ ಗೌರವ ಕೊಟ್ರ? ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ಸಿದ್ರು ತಮ್ಗೆ? ಎಲ್ರು ಎಂಜಾಯ್ ಮಾಡಿದ್ರ? ಎಲ್ರು ಕೂಡ ಖುಷಿ ಪಟ್ರ? ಹೌದು, ಖುಷಿ ಪಟ್ರು. ನನ್ಗೆ ಅದೇ ಸಾಕು ಸಂತೋಷ. ನೋಡಿ, ನಿಮ್ಮ ಒಂದು ಕಲೆಗೆ ನೋಡಿ, ಇವ್ರಿಗೆ ಜಾನಪದ ಪ್ರಶಸ್ತಿ ಬಂದಿರತಕ್ಕಂಥದ್ದು, ರಾಜ್ಯೋತ್ಸವ ಪ್ರಶಸ್ತಿ. ಈಗ ಇತ್ತೀಚೆಗೆ ಬೊಮ್ಮಾಯಿಯವರ ಸರ್ಕಾರದಲ್ಲಿ ನಿಮ್ಗೆ ರಾಜ್ಯ ಪ್ರಶಸ್ತಿ ಬಂತು. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 5 ಲಕ್ಷ ದುಡ್ಡು, 25 ಗ್ರಾಮ ಚಿನ್ನ ಕೊಟ್ರ? ಅದನ್ನೆಲ್ಲ ನೀಟಾಗಿ ಮನೆ ಕಟ್ಟಕ್ಕೆ ಬಳಸ್ಕೊಂಡ್ರ? ಮನೆ ಕಟ್ಟೋಕೆ ಬಹಳಷ್ಟು ಎಷ್ಟು ಕಷ್ಟಪಟ್ಟು ಇವರು ಈ ಒಂದು ಜೀವನವನ್ನ ಸಾಗಿಸ್ಕೊಂಡ್ ಬರ್ತಾ ಇದ್ರೆ. ಇವರ ದುಡಿಮೆ ಅಂದ್ರೆ ಈ ಒಂದು ಕಲೆಯಿಂದ ದುಡಿದಿರೋದನ್ನ ಈಗಾಗ್ಲೇ ತೋರ್ಸಿದ್ರಲ್ಲ, 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಮನೆಯನ್ನ ಕಟ್ಟಿಸ್ತಾ ಇದಾರೆ. ಮಕ್ಳಿಗೆ ಒಂದು ಭವಿಷ್ಯ, ಅವ್ರಿಗೆ ಯಾವ ತರ ಸಹಾಯ ಮಾಡ್ಬೇಕು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ರೆ. ಹಾಗೆ ಈಗ ಇವರ ಒಂದು ಪರಿಚಯವನ್ನ ತಾವುಗಳು ಮಾಡಿದ್ವಿ, ನೋಡಿದ್ವಿ. ಹಾಗೆ ಇವರು ಯಾವ ರೀತಿ ನುಡಿಸ್ತಾರೆ ಅದನ್ನು ಕೂಡ ನೋಡೇ ಬಿಡೋಣ.
ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಇಲ್ಲಿ ಏನು ಉಸಿರು ಕಟ್ತೀರಾ ಅಂತಂದ್ರೆ ತಾವು ಬಹಳ ಇದು ಒಂದೊಂದು ಕೂಡ ಒಂದೊಂದು ಸೌಂಡ್ ಎಫೆಕ್ಟ್ಸ್ ಬರ್ತಾ ಇರುತ್ತೆ. ಹೌದು ಸರ್. ಹಾ? ಹೌದು. ಬಹಳ ತುಂಬಾ ಅದ್ಭುತವಾಗಿ ತಾವು ನುಡಿಸಿದ್ರಿ. ಈಗ ನೀವು ನನ್ಗೆ ಒಂದು ಡೌಟ್ಸ್ ಆಗಿದ್ದು, ನೀವು ಹೊರಗಡೆ ಹೋಗ್ತಿರಲ್ಲ ಭಿಕ್ಷಾಟನೆ ಮಾಡುವಾಗ, ಹೌದು. ಆಗ ಹೋದಂತ ಸಂದರ್ಭದಲ್ಲಿ ಕೂಡ ಇದೇ ತರ ಎಲ್ಲಾನು ನುಡಿಸ್ತೀರಾ? ಹೌದು. ಇದೇ ತರ ನುಡ್ಸೋದು. ಅವರು ಅದು ಮೂಗ್ನಲ್ಲಿ ಬಾರ್ಸಪ್ಪ ಅಂತಾರೆ, ಬಾಯಲ್ಲಿ ಬಾರ್ಸು ಅಂತಾರೆ, ಇದು ನೋಡ್ಬೇಕು ಅಂತಾರೆ. ಅವ್ರು ಕಲೆ ನೋಡೋಣ ಅಂತ ಅವ್ರಿಗೆ ಭಾರಿ ಖುಷಿ ಆಗ್ತದಲ್ಲ ಅವ್ರಿಗೆ. ಇದು ಎಲ್ಲಿ ಇವಾಗ ನಾವು ಒಂದ್ ಸಿನಿಮಾ ಆಕ್ಟರ್ ಬಂದ್ಬಿಟ್ರೆ ಸರ್, ಎಷ್ಟೇ ಆಗ್ಬಿಟ್ಲಿ ಚಾರ್ಜ್ ಆಗಲಿ, ಒಂದ್ ಸಿನಿಮಾ ಫಿಲಿಂ ಬಂದ್ಬಿಡ್ತಂದ್ರೆ ಅದಕ್ಕೆ ಎಷ್ಟೊಂದು ಟಿಕೆಟ್ ಆಗಲಿ, ಚಾರ್ಜ್ ಎಷ್ಟೇನಾಗಲಿ ಬಿಡು. ನಾನು ಈ ಹೊಸಪೇಟೆಗೆ ಹೊಸಪೇಟೆಗೆ ಹೋದೆ. ಹೊಸಪೇಟೆಗೆ ಹೋಗಿ ಅಲ್ಲಿ ಹಿಂಗೆ ಅಲ್ಲಿ ಎಲ್ಲ ಬಸ್ ಸ್ಟ್ಯಾಂಡ್ ಗಿಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲಿ ಬಾರ್ಸೋಕೆ ಹೋದೆ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ, ಏನಪ್ಪ ನೀನು ಬಾರ್ಸಿಗಾನೆ ಇದು ಜೋಗಿ ಬಾರ್ಸು ಅಂದ್ರು. ಇನ್ನ ಹೊಸದಾಗಿ ರಿಲೀಸ್ ಆಗಿತ್ತು, ಆವತ್ತೇ ರಿಲೀಸ್ ಆಯ್ತು ಜೋಗಿ, ಶಿವರಾಜ್ ಕುಮಾರ್ ಜೋಗಿ. ನಾನೇನ್ ಅದು ರಿಲೀಸು ಆಗದಿದ್ದು ಮೊದ್ಲೇ ನಾನು ಏನ್ ಮಾಡಿದ್ದೆ ಅಂದ್ರೆ, ನಾನು ಅದನ್ನ ಅವಾಗ್ಲೇ ಅದನ್ನ ಟೇಪ್ ರಿಕಾರ್ಡ್ ಮಾಡ್ಕೊಬಿಟ್ಟಿದ್ದೆ ನಾನು ಅವಾಗಲೇ. ಹೌದು. ಯಾರಿಗೆ ಬೇಕು ಈ ಲೋಕ ಅನ್ನೋದು, ಅದು ಇವ್ರು ರವಿಚಂದ್ರನ್, ಅದು ಇದು. ಓಹೋ, ಅದು ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ಅರಮಾನೆ ಅಂತ ಅದನ್ನೇನ್ ಮಾಡ್ಬಿಟ್ಟು ಸೆಂಟಿಮೆಂಟ್. ಅದ್ ನಾನೇನ್ ಮಾಡಿಬಿಟ್ಟೆ ಅಂದ್ರೆ, ಅಲ್ಲಿ ಸಿನಿಮಾ ಬಂದಿತ್ತಲ್ಲ, ಇದೇನಪ್ಪ ಜೋಗಪ್ಪ ಅಂದ್ರೆ ನನ್ಗೆ ಗುರ್ತೇ ಎಲ್ಲಿ ಜೋಗಿ ಬಾರ್ಸು ಅಂತಾರಲ್ಲ, ಅದ್ ನಾನ್ ನೋಡ್ಲೂ ಇಲ್ಲ, ನನ್ಗೆ ಬರೋದೂ ಇಲ್ಲ ಅಂದೆ. ನನ್ಗೆ ಗೊತ್ತಾಚೆ ನಾನು ಯಾವ್ದೋ ಪಿಕ್ಚರ್ ಅನ್ಕೊಂಡು ನಾನು ಹಿಂಗೆ ಹೇಳ್ಕೊಂಡು ಅಲ್ಲಿ ಕೂತ್ಕೊಂಡು ಆ ಪಿಕ್ಚರ್ ಮುಂದ್ಗಡೆ ಬಟ್ಟೆ ಹಾಸ್ಕೊಂಡು ಏನ್ ಮಾಡಿದೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಅಂತ ಬಾರಿಸಿದೆ. ಆದ್ರೆ ಇನ್ನ ಇವಾಗ ರಿಲೀಸ್ ಆಗೈತೆ, ಅವಾಗ ಏನ್ ಈ ಮುಜಾತ ಹಿಂಗ್ ಬಾರಿಸ್ತಾನೆ. ಹೌದು. ಅವಾಗ ಎಲ್ಲ ಬಂದವರಲ್ಲ ಕಾಸು ಹಾಕಿದ್ರು, ಹೊಸಾಗಿ ಹಾಕ್ಬಿಟ್ರು. ತಿರ್ಗಾದೆ ಅಲ್ಲೇ ಅದು ಆಯ್ತಲ್ಲ, ಮೈಸೂರಿಗೆ ಹೋದೆ. ಮೈಸೂರಲ್ಲಿ ಅದೇ ಸಿಪಾಯಿ ಅಂತ ಒಂದು ರಿಲೀಸ್ ಆಯ್ತು, ರವಿಚಂದ್ರದು ಚಿರಂಜೀವಿದು. ನಾನು ಅಲ್ಲಿ ಏನ್ ಮಾಡಿ ಅವಾಗ್ಲೇ ಅದನ್ನ ಪಾಠ ಮಾಡಿಬಿಟ್ಟಿದ್ದೆ, ಅದನ್ನ ಅವಾಗ್ಲೇ ಹಾಕೊಳ್ಬಿಟ್ಟಿದ್ದೆ ನನ್ ಮನ್ಸಿನಾಗೆ. ಅವಾಗ ಅಲ್ಲಿ ಹೋಗಿ ಏನು ನಾ ಸಿನಿಮಾ ನೋಡೋಣ ಅಂತ ನೋಡ್ದೆ. ಆಗ್ಲೂ ನನ್ ಕೈಯಲ್ಲಿ ಆಗೋಲ್ಲ, ಏನೋ ಹುಡುಗೊಬ್ರು ಸಾಯ್ತಾ ಇದಾರೆ, ಹಂಗೆ ಟಿಕೆಟ್ ತಕೊಂಡ್ಬಂದು ಸಾಯ್ತಾ ಇದ್ದಾರೆ. ಇದೆಲ್ಲ ಕೆಲಸ, ಇಲ್ಲಿ ಸಿನಿಮಾ ಮುಂದೆ ಆಡ್ಬಿಟ್ರೆ ನನ್ಗೆ ಕಾಸನ ಬೀಳ್ತತೆ ನನಗೆ ಜೀವನಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೂತ್ಕೊಬಿಟ್ಟು, ಇದೆ ಯಾರಿಗೆ ಬೇಕು ಈ ಲೋಕ ಅನ್ನೋದು, ರುಕಮ್ಮ ಅನ್ನೋದು, ಇಂತ ಇನ್ನ ಇವಾಗ ರಿಲೀಸ್ ಆಗೈತಿ, ಇವಾಗ ಪಿಕ್ಚರ್ ಮಾಡ್ತೇನೆ ಹಿಂಗ ಇವಾಗ ಓದ್ತಾ ಇದ್ದಾನೆ, ಅದೇ ಅದ್ರಲ್ಲಿ ಆಡ್ಕೆನೆ ಓದ್ತಾ ಇದ್ದಾನೆ ಅಂತ ಅವ್ರು ಎಷ್ಟೋ ಸಂತೋಷ ಪಟ್ರು. ಹಿಂಗೆ ವಿದ್ಯಾಭ್ಯಾಸ ಏನು ನಾನು ಓದೇ ಇಲ್ಲ ಸರ್, ಏನು ಬರೋದಿಲ್ಲ ಸರ್. ನಾನು ಒಂದು ಸುಮ್ನೆ ನಮ್ ತಾತ ನಮ್ಮ ಅಜ್ಜಿ ಅವರು ನಾನು ಕಲ್ಸಿದ್ರೇನು ಅದ್ರ ಮೇಲೆ ನನಗೆ ಅದ್ರ ಮೇಲೆ ಮನ್ಸಾಗ್ಲಿಲ್ಲ ಸರ್. ಸುಮ್ನೆ ಸಿನಿಮಾ ಹಾಡುಗಳನ್ನೆಲ್ಲ ಹೇಗ್ ಕಲಿತೀರಿ? ನಾನು ಆ ಸಿನಿಮಾನು ಹಾಡಿಗೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹೋಗ್ಬಿಟ್ಟೆ, ಸಿನಿಮಾಕ್ಕೆ ಬಿಡಯ್ಯ ಅಂದೆ. ಏನು ನಿಮ್ಗೆ ಯಾಕೆ ಸಿನಿಮಾ ಅಂದ್ರ ಅವ್ರು, ಇಲ್ಲ ರೀ ಅಲ್ಲಿ ಒಳಕ್ ಹೋಗಿ ಒಂದ್ ಆಡ್ಕೆ ತರ್ತೀನಿ ಇಲ್ಲಿಗೆ. ಸೂಪರ್. ಅಲ್ಲಿ ಹೋಗಿ ತರ್ತೀನಿ ಅಡಿಕೆ. ಏನು ಅಡಿಕೆ ತರ್ತಿ, ಒಳಕ್ ಹೋಗಿ ನೋಡ್ಬಿಟ್ಟು ಅವಾಗಲೇ ಬಂದ್ಬಿಟ್ಟು ತರ್ತೀನು. ಹ್ಞೂ ಸರ್, ಇದ್ರಾಗೆ ಬಾರಿಸ್ತೀನಿ. ನೀನ್ ಬಾರಿಸಿದ್ರೆ ಏನು ಮಾಡ್ಬೇಕು ಅಂದ್ರು. ಸರ್ ಇಲ್ಲಿ ನಿಮ್ ಮಾತಾಡಿ ನಾ ಆಚೆ ಹೋಗೋದು, ನಾನು ಬಿಟ್ಬಿಡು ಸರ್, ಕಾಸು ಗೀಸ್ ನಾನು ಟಿಕೆಟ್ ಕೊಟ್ಟೋನೆ ಅಲ್ಲಿ ಇವತ್ತು ಎಲ್ಲಿ ಹೋದ್ರೆ ನಾನು ಸುಮ್ಮನೆ ಬಿಟ್ಬಿಡ್ತಾನೆ. ಹೌದಾ? ನೀನ್ ಅಂತೋ ಕಲಾವಿದ್ನೋ ಏನ್ ಅಂತವನು ಅಂದ್ರು. ಇಲ್ಲ ಸರ್, ನನ್ ಕಾಸು ಕೊಟ್ಟು ಯಾವತ್ತೂ ಹೋಗಿಲ್ಲ, ಸಿನಿಮಾನೇ ನೋಡಿಲ್ಲ ತಾವು. ತಮಿಳ್ನಾಡಿನಲ್ಲಿಗೂ ಕೂಡ ಹೋಗಿ ಇಂಥದ್ದು ಬಾರಿಸಿದೆ ಅಂತ ಹೋಗಿದ್ವಿ. ಇಲ್ಲೇ ಬಾರಿಸ್ಬೇಕು ಬಂದು ನೋಡಿ ಅಂದ್ರು. ಬಿಟ್ಬಿಡಿ ಸರ್, ಬಿಟ್ಬಿಟ್ರು. ಸರ್ ನಮಸ್ಕಾರ. ಸರಿಯಪ್ಪ. ಯಾವಾಗ ಇವನಾರು ಮಗನು ಹಿಂಗವನಲ್ಲ ಅಂತ, ಅದು ಯಾವ್ದು ಪಿಕ್ಚರು, ಜನ್ಮದ ಜೋಡಿ, ಅದ್ರಲ್ಲಿ ಆಡ್ಬಿಟ್ಟೆ. ಅವ್ರೇ ಕಾಸು ಕೊಟ್ಟು ಹೋಗಪ್ಪ ಪರವಾಗಿಲ್ಲಪ್ಪ ನೀವು ನೋಡ್ಕೊಂಡು ಬಂದು ಅವಾಗಲೇ ಆಡ್ಬಿಟ್ರಲ್ಲ. ಅದು ಖಂಡಿತ, ಯಾಕಂದ್ರೆ ಅದು ಎಲ್ರಿಗೂ ಸಾಧ್ಯ ಇಲ್ಲ. ಬರ್ಕೊಂಡು ಎಷ್ಟು ಓದಿದ್ರು ತಲೆಗೆ ಹೋಗೋದಿಲ್ಲ ಅಂತ. ನೀವು ಒಂದ್ಸರಿ ನೋಡಿದ ತಕ್ಷಣ ನೀವು ಅದನ್ನ ತಲೆನಲ್ಲಿ ಇಟ್ಕೊಂಡು ಹಾಡ್ತಿರಲ್ಲ, ಅದು ದೇವ್ರು ಕೊಟ್ಟಿರುವಂತ ನಿಮ್ಗೆ ಕಲೆ. ನಮ್ಗೆ ಎಲ್ಲೋದೇನು ತಮಿಳು ಅಷ್ಟೇ, ತಮಿಳು ಪಿಕ್ಚರು ಫಸ್ಟ್ ಶೋ ಸೆಕೆಂಡ್ ಶೋ ಎರಡು ಸಿನಿಮಾ. ರಜನಿಕಾಂತ್ ಅವ್ರದ್ದು ಯಾವ್ದು ನಿಮ್ಗೆ ತಮಿಳಲ್ಲಿ ಆಡೋಕ್ ಸಾಧ್ಯ? ರಜನಿಕಾಂತ್ ಗೊತ್ತಾತೆ ಮರ್ತೋಗಿದ್ದೀನಿ ಸರ್. ರಜನಿಕಾಂತ್ ಯಾವ ಸಿನಿಮಾ ನಿಮ್ಗೆ ನೆನಪಿದೆ?
ಯಾವುದು ನೆನಪಿದೆ ನನಗೆ. ರಾಜ್ಕುಮಾರ್ ಅವ್ರದ್ದು ಯಾವ್ದು ನೆನಪು? ರಾಜ್ಕುಮಾರ್ ಬರ್ತದೆ. ಯಾವ್ದು ನಿಮಗೆ ಬಹಳ ಇಷ್ಟವಾದ ಹಾಡು? ಸರ್ ರಾಜ್ಕುಮಾರ್ದು ಹ್ಮ್. ಈ ನಟವರ ಗಂಗಾಧರ ಅಂತ ಹ್ಮ್. ರಾಜ್ಕುಮಾರ್ ಇಂದ ಹಾಡಿರೋದು. ಹ್ಮ್. ಆ? ಹ್ಮ್. ಈ ಈರ್ಕೇಶ್ವರಿ ಅಂತ ಹ್ಮ್. ಅದ್ರಲ್ಲಿ ಹೌದು, ಅದ್ರಲ್ಲಿ ಹೌದು. ಐತೆ. ಹ್ಮ್. ತಿರ್ಗ ನಟವರ ಗಂಗಾಧರ ಆದ್ಮೇಲೆ ಇದು ಜೇ ತುಜೆ ವಿಠಲ ಅದೇ ಅದು. ರಾಜ್ಕುಮಾರ್ ತಿರ್ಗಾ- ಅವರ ಅಭಿಮಾನಿಗಳಿಗೋಸ್ಕರ ಅದೇ ಅದೇ ಅವ್ರಿಗೋಸ್ಕರ ಒಂದು ಹಾಡು ಹಾಡಿ ನೋಡೋಣ. ಹಾಡ್ತೀನಿ ಸರ್. ಹಾಡಿ.